ಎಲ್ಲೂ ಕೂಡ ಇಂಥ ಫಿಲಮ್ ನೀವು ನೋಡೋಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ಸತಿ ಆದರೂ ಫ್ಯಾಮಿಲಿ ಜೊತೆ ಬಂದು ಫಿಲಮ್ ನೋಡಲೇಬೇಕಂತ ನಾನು ಹೇಳ್ತೀನಿ. ಜೈ ಕರ್ನಾಟಕ, ಜೈ ರಿಷಬ್ ಶೆಟ್ಟಿ. Graphics was very good and storyline was good also. ರಿಷಬ್ ಶೆಟ್ಟಿ ಹೇಗೆ ಅನ್ಸಿದೆ? Pardon? ರಿಷಬ್ ಶೆಟ್ಟಿ ಆಕ್ಟಿಂಗ್ Yeah, like acting was also good. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಮೋಸ್ಟ್ ವಿಚ್ ಒನ್ ಯು ವಿಲ್ ಮೋಸ್ಟ್? Actually, second half was like mesmerizing, everything. Yeah, first half is also good, but second half is more. How you will give out of 5? Out of 5, I will give full 5. How is the climax and all? Climax was good. Like wasn't expecting this kind of ending, but it was good though. Which is most loved you? Part 1 yeah, this one. Last part actually with the tiger scene. Yeah. Thank you. Thank you. ಸೂಪರ್ ಮಾತ್ರ ಚಿಂದಿ ಮಾತ್ರ ದೇವ್ರದ್ದು ಮಾತ್ರ ಸೀನ್ಗಳಿವೆ. ಪುಷ್ಪ ಆಗಿರ್ಬೋದು ಅಥವಾ ಬಾಹುಬಲಿ ಆಗಿರ್ಬೋದು ಎಲ್ಲ ಏನೂ ಇಲ್ಲ, ಎಲ್ಲ ಮಿಕ್ಸ್ ಮಾಡಿ ಒಂದು ಕತೆ ಮಾತ್ರ ಮಾಡಿದ್ದಾರೆ. ಅದ್ರ ಮುಂದೆ ಯಾವುದೂ ಇಲ್ಲ. KGF ಕೂಡ ನಿಲ್ಲೋದಿಲ್ಲ ಗುರು. ಯಾರು ಈ ಥರ ಕನ್ನಡದಲ್ಲಿ ಮಾಡೇ ಇಲ್ಲ, ಮುಂದೆ ಮಾಡೋದೇ ಇಲ್ಲ. ರೇಟಿಂಗ್ ಸೂಪರ್ ಫಿಲಮ್. Movie was really nice, really. It actually matched up to the first level and it's gone way beyond it. So, excellent. So how is it making and all? Sorry? Making and all, how is it? Making is excellent, fabulous. I think in Kannada, being 125 crore movie, they have actually showed up that, 125 crore, but everything is fabulous. The VFX is excellent. Everything feels really well. They've done it, feels very real on the screen what has been done. So, absolutely entertaining movie, a blockbuster. So how is the first half and second half? Which will be most engaging? I think the first half was a little bit stretchy is what I felt, but then the second half reveals why the first half was lengthy, and that actually gives you a lot of answers, and it's entertaining wise and the energy wise what is kept us. The second half is what more entertaining it is. Out of 5, sir? 5 I would give 4.5 definitely. Okay, thank you. Thank you. ಸರ್ ಫುಲ್ ಚೆನ್ನಾಗಿತ್ತು ಸರ್. ಸೆಕೆಂಡ್ ಹಾಫ್ ಅಂತೂ ಫುಲ್ ಸಖತ್ತಾಗಿತ್ತು. ಲಾಸ್ಟ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಲೈಕ್ 3 hours ಜರ್ನಿ, 3 minutes, ಬೋರೇ ಆಗಲಿಲ್ಲ. ಫುಲ್ ಸಖತ್ತಾಗಿತ್ತು. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ. ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ಸಖತ್ತಾಗಿದೆ. ಸ್ಟೋರಿ ತುಂಬಾ ಇಷ್ಟ ಆಯ್ತು ನನಗೆ. ಸರ್ ಲಾಸ್ಟ್ ಮೂಮೆಂಟ್ ಮತ್ತು ಮತ್ತು ರುಕ್ಮಿಣಿ ಶೆಟ್ಟಿ ಅವ್ರದ್ದು ಫೈಟಿಂಗ್ ಎಲ್ಲ ತುಂಬ ಸಖತ್ತಾಗಿದೆ. VFX ಬಗ್ಗೆ ಹೇಳ್ಬೇಕಂದ್ರೆ ಏನಂತ ಹೇಳಕ್ಕೆ ಸರ್ VFX ಬಗ್ಗೆ ಹೇಳ್ಬೇಕಂದ್ರೆ ಹೇಗೆಲ್ಲ ಆಯ್ತು? ಸೊ ಚೆನ್ನಾಗಿತ್ತು ಸರ್. ಮೂವಿ ತುಂಬ ಸಖತ್ತಾಗಿದೆ. ರಿಷಬ್ ಶೆಟ್ಟಿ ಬಗ್ಗೆ ಆಕ್ಟಿಂಗ್ ಸರ್ ಆ್ಯಕ್ಟಿಂಗ್ ಮಾತ್ರ ಚಿಂದಿ. ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ನೋಡ್ಬೇಕಂದ್ರೆ ಬಗ್ಗೆ ಐತೆ ಅವರೆಲ್ಲ ಮಾಡಿದ್ರು. ಸರ್ ತುಂಬ ಫೈಟಿಂಗ್ ಅದೆಲ್ಲ ತುಂಬ ಫೈಟಿಂಗ್ ಅಂತ ಅನಿಸಲ್ಲ. ತುಂಬ ಒಂಥರ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಔಟ್ ಆಫ್ 5 ಎಷ್ಟು ಕೊಡ್ತೀರಾ ನೀವು? ಸರ್ ಔಟ್ ಆಫ್ 5ಗೆ ಸರ್. ಥ್ಯಾಂಕ್ ಯು. ಸ್ಟೋರಿ ಎಲ್ಲ ಹೇಗೆ ಅನಿಸ್ತು ನಿಮಗೆ? ಪಾರ್ಟ್ 1ಗಿಂತ ಫೈನಲ್ ಕ್ಲೈಮ್ಯಾಕ್ಸ್ 20 ನಿಮಿಷ ಇನ್ನೂ ಜಾಸ್ತಿ ಚೆನ್ನಾಗಿದೆ. ಮುಂಚೆ ಏನು ಫಸ್ಟ್ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ರಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬ್ರೋ. ಹೀರೋ ಅವ್ರ ಆ್ಯಕ್ಟಿಂಗ್ ಎಲ್ಲ ಹೇಗೆ ಅನಿಸ್ತು ಬ್ರೋ? ಯಾರು ಕೂಡ ಮಾಡೋಕ್ಕಾಗಲ್ಲ ಬ್ರೋ ಅವ್ರನ್ನ ಬಿಟ್ಟರೆ. ಮತ್ತು ರುಕ್ಮಿಣಿ ವಸಂತ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಅವ್ರನ್ನ ಬಿಟ್ಟರೆ ಇನ್ಯಾರೂ ಈ ರೋಲಲ್ಲಿ ನಾವು ನೋಡೋಕ್ಕೂ ಆಗಲ್ಲ. ಇನ್ಯಾರು ಆ ಥರ ಆ್ಯಕ್ಟಿಂಗ್ ಮಾಡೋಕ್ಕೂ ಆಗಲ್ಲ ಬ್ರೋ. ಸೆಕೆಂಡ್ ಹಾಫಲ್ಲಿ ಒಂದು ಟ್ವಿಸ್ಟ್ ಇದೆ, ಅದು ಹೇಗೆ ಅನಿಸ್ತು? ಅದು ಸ್ವಲ್ಪ ಜನಕ್ಕೆ ಸ್ವಲ್ಪ ನೋಡಿ ಗೊತ್ತಿತ್ತು ಅಂತ ಅಂದ್ಕೊಳ್ತೀನಿ. ಬಟ್ ನೋಡಿದವ್ರಿಗೆ ಯಾರೂ ಆ ಮೂವಿ ನೋಡ್ತಾ ಇದ್ರೆ ಆಗೋ ಥರ ಅನಿಸಲ್ಲ. ಬಟ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡೋಕ್ಕೋಸ್ಕರನೇ ಮೂವಿಗೆ ಬರಬೇಕು ಅಂತ ನಾನು ಹೇಳ್ತೀನಿ ಬ್ರೋ. ಫುಲ್ ಮೂವಿ ಚೆನ್ನಾಗಿದೆ ಬ್ರೋ. ಫುಲ್ ಮೂವಿ ಎಂಗೇಜಿಂಗ್ ಆಗಿದೆ ಬ್ರೋ. ಎಲ್ರೂ ಬನ್ನಿ ಅಂತ ಹೇಳ್ತೀನಿ. ಔಟ್ ಆಫ್ ಎಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬ್ರೋ. ಈಗ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲರೂ ಕಣ್ಣಲ್ಲೂ ನೀರು ತರಿಸುತ್ತೆ. ಸೊ ಬಂದು ಮೂವಿ ನೋಡಿ ಅಂತ ಆಶಿಸ್ತೀವಿ ಅಷ್ಟೇ ಬ್ರೋ. ಥ್ಯಾಂಕ್ ಯು. ಆದಂಥ ಮೂವಿ. ಐ ಥಿಂಕ್ ರಿಷಬ್ ಅವ್ರು ನೆಕ್ಸ್ಟು ಪರಶುರಾಮನ್ ರೂಪದಲ್ಲಿ ಬರಬೇಕು. ಗುಲ್ಶನ್ ದೇವಯ್ಯ ಸೂಪರು. ಜಯರಾಮ್ ಅವ್ರಿಗೆ ಐ ಥಿಂಕ್ ಲೈಫ್ ಟೈಮ್ ಒಂದು ಮೂವಿ ಅಂತ ಅನಿಸುತ್ತೆ. ಅದು ಅವರು ಕೇರಳದಲ್ಲಿ ಎಷ್ಟೋ ಫಿಲ್ಮ್ಗಳು ಮಾಡಿದ್ದಾರೆ, ಈ ಥರದ್ದು ಒಂದು ಮೂವಿ ಯಾವತ್ತೂ ಮಾಡಿಲ್ಲ. ಆ್ಯಂಡ್ ರುಕ್ಮಿಣಿ ವಸಂತು ನಾವು ಸಪ್ತಸಾಗರದಲ್ಲಿ ನೋಡಿದ್ವಿ. ವಾಚ್ ಮಾಡಿ ಈ ಮೂವಿನ, ಹಂಗೆ ಟ್ರಾನ್ಸ್ಫಾರ್ಮ್ ಆಗಿ ನಿಮ್ಮನ್ನ ಶಾಕ್ ಮಾಡಿಬಿಡ್ತಾರೆ. ಆಸಮ್ ಮೂವಿ. ಕನ್ನಡದೊಂದು ಚಿತ್ರ ಇಷ್ಟು ದೊಡ್ಡದು ಯಾವ ಸ್ಪಾರ್ಟನ್ ಮೂವಿನೂ ಇಲ್ಲ. ಯಾವ 300 ಅಂತ ನೋಡಿದ್ದೀನಿ. ಆ ಥರ ಮೂವಿಗೆಲ್ಲ ಹಾಲಿವುಡ್ನಲ್ಲಿ ನೋಡಿರ್ತೀವಿ. ಯಾವ ಮೂವಿನೂ ನಮ್ಮ ಕನ್ನಡ ಮೂವಿಗೆ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ರ.